ನಮಸ್ಕಾರ ರೀ, ನಾನು ನಿಮ್ಮ ಆಕಾಶ. ರೈತರೊಳಗೆ ಯಾವುದೇ ಹಿಂದೂ ಇಲ್ಲ, ಮುಸ್ಲಿಮ್ ಇಲ್ಲ, ಕ್ರೈಸ್ತ ಇಲ್ಲ, ಬೌದ್ಧ ಇಲ್ಲ. ರೈತ ಅಂತ ಬಂದ್ಬಿಡಕ್ಕೆ ಎಲ್ಲರೂ ಒಂದೇ. ಹೊಲ ಇರೋದು ಎಲ್ಲರಿಗೂ ಒಂದೇ, ಊಟ ಮಾಡಿದ್ರು ಒಂದೇ, ಎಲ್ಲರೂ ಒಂದೇ. 3-4 ದಿನ ಆಯಿತು ರೈತರು ಉಪವಾಸಿದ್ದು ಹೋರಾಟ ಮಾಡಕತ್ತಾರೆ. ಇನ್ನಾದರೂ ಒಬ್ಬರು ಹೋಗಲಾಗ್ಯಾರ ಅವರು. ಪ್ರತಿಯೊಬ್ಬ ರೈತನ ಮಗ ರೈತರು ಸರ್ಕಾರಿ ಮ್ಯಾಗ ತಿರುಗಿ ಬಿದ್ದರು. ಇಂಡಿಯಾನೂ ಇರಲ್ಲ, ಕರ್ನಾಟಕನೂ ಇಲ್ಲ, ಈ ಅರಮನೆಯೂ ಇರಲ್ಲ. ಅರಮನೆ ಒಳಗೆ ಇರುವಂಥ ಭಿಕ್ಷುಕರಂತೂ ಮೊದಲೇ ಇರಲ್ಲ. ಎಲ್ಲಿರ್ತಾರಂತ ನಾನು ಏನೂ ಹೇಳಕ್ಕೆ ಹೋಗಲ್ಲ, ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೇಪಾಳದಾಗ ಆದಪ್ಲೆ ಇಲ್ಲಿ ಆಗಬಾರ್ದಂತಂದ್ರೆ ಆದಷ್ಟು ಜಲ್ದಿ ಎಚ್ಚೆತ್ಕೊಂಡು ರೈತರು ಏನು ಕೇಳಗತ್ತಾರ ಅದಕ್ಕೆ ಪರಿಹಾರ ಕೊಡ್ರಿ ಜಲ್ದಿ ಹೋಗಿ. ಇಲ್ಲಿಕ್ಕಂದ್ರೆ ನೀವು ಪಕ್ಕ ನೇಪಾಳ ನೆನಪು ಮಾಡ್ಕೊಂಬಿಡ್ರಿ. ರೈತರೆಲ್ಲ ಹೆಂಗೆ ಅಲ್ಲಗತ್ತಾರ ಅಂದ್ರೆ ಊರ್ಗೆ ಹಾಕೊಂಡು ಸತ್ತು ಹೋಗತ್ತಾರ, ವಿಷ ಕುಡಿದು ಸತ್ತು ಹೋಗತ್ತಾರ. ಬೆಳೆದಂಥ ಕಬ್ಬಿಗೆ ಚಲೋ ಬೆಲೆ ಸಿಗ್ಬೇಕಂತಂದು ಬೆಳಗಾವಿದಾಗ ಒಂದೇ ಹೋರಾಟ ಮಾಡಕತ್ತಿಲ್ಲ, ಆಲ್ ಓವರ್ ಕರ್ನಾಟಕದಾಗ ಹೋರಾಟ ಮಾಡಕತ್ತಾರ. ಕಬ್ಬಿಂದ ಒಂದೇ ರೇಟ್ ಹೆಚ್ಚಿಗೆ ಮಾಡ್ಕೋಬೇಡ್ರಿ, ಹತ್ತಿ ರೇಟ್ ಹೆಚ್ಚಿಗೆ ಮಾಡಿರಿ, ತೊಗರಿ ರೇಟ್ ಹೆಚ್ಚಿಗೆ ಮಾಡಿರಿ, ದ್ರಾಕ್ಷಿ ರೇಟ್ ಹೆಚ್ಚಿಗೆ ಮಾಡಿರಿ, ಪ್ರತಿಯೊಂದು ಬೆಳೆದು ರೇಟ್ ಹೆಚ್ಚಿಗೆ ಮಾಡಿರಿ. ಹೆಂಗೆ ಬಸ್ಸಿಂದು ರೇಟ್ ಹೆಚ್ಚಿಗೆ ಮಾಡಕತ್ತೀರಿ, ಟ್ರೈನ್ ರೇಟ್ ಹೆಚ್ಚು ಮಾಡಕತ್ತಿರಲ್ಲ, ಅದೇ ರೀತಿನೂ ಬೆಳೆದಂಥ ರೈತರ ಬೆಳೆಗೂ ಹೆಚ್ಚಿಗೆ ಮಾಡಿರಲ್ಲ. ಯಾಕೆ ಆಗಲಾಗದೇನೋ ನಿಮ್ಮ ಕುತ್ಕೊಂಡು ತಿನ್ನೋದಾಗಲ್ಲ ಭಿಕ್ಷುಕ್ರಿ ಒಳಗೆ. ಇನ್ನೊಂದು ನೆನಪಿಟ್ಕೋರಿ, ಭಿಕ್ಷುಕ್ರೇ ಕೋಟ್ಯಾನುಗಟ್ಟಲೆ ಗಳಿಸಕತ್ತಾರ, ರಾಜರೆಲ್ಲ ಬೀದಿಗೆ ಬರ್ಲಕತ್ತಾರ. ರೈತನ ಕಷ್ಟ ಗೊತ್ತಾಗೋದು ರೈತನ ಮಗನಿಗೆ. ಯಾಕೆ ಹೇಳ್ರಿ, ನಾ ಇಲ್ಲಿ ಬೆಂಗಳೂರಾಗ ಒಂದು ಕಾಲೇಜ್ ಅಡ್ಮಿಷನ್ ಮಾಡಕ್ಕೆ ಬಂದಿದ್ದ, ನನಗೆ 1 ಲಕ್ಷ ರೂಪಾಯಿ ಫೀಸ್ ಕೇಳಕತ್ತಾರ. ಆ 1 ಲಕ್ಷ ರೂಪಾಯಿ ಫೀಸ್ ಹೆಂಗೆ ಕಟ್ಟಬೇಕು ಕಟ್ತಾರಂತಂದು ನನಗೆ ಗೊತ್ತದ, ಇಂಥ ಭಿಕ್ಷುಕರಿಗೆ ಗೊತ್ತಾಗಲ್ಲ. ಯಾಕೆ ಹೇಳ್ರಿ, ಹರಾಮಿ ರೊಕ್ಕ ಬರ್ತಾ ಇರ್ತದ. ರಾಜ್ಯದ ಮನೆಯಂದು ಕಳ್ತನ ಮಾಡ್ಕೊಂತಂದು ಆರಾಮ್ ಎಂಜಾಯ್ ಮಾಡ್ಕೊತಿರ್ತಾರೆ ಇವರು. ನಾ ಹೇಳೋದು ಎಲ್ಲರಿಗೂ ಅರ್ಥ ಆಗೋದು ಅನ್ಕೋತೀನಿ. ಈ ಒಂದು ವಿಡಿಯೋ ನೋಡಿ ನನಗೆ ಯಾರು ಫಾಲೋ ಮಾಡ್ಕೋಬೇಡ್ರಿ, ಆದಷ್ಟು ವಿಡಿಯೋ ಶೇರ್ ಮಾಡಿರಿ, ಟ್ಯಾಗ್ ಮಾಡಿರಿ ನ್ಯೂಸ್ ಚಾನಲ್ದವ್ರಿಗೆ. ಇನ್ನೂ ಒಂದು ನನ್ನ ಕಡೆಯಿಂದ ರಿಕ್ವೆಸ್ಟ್, ಪ್ರತಿಯೊಬ್ಬರ ಬಳಿ ಮೊಬೈಲ್ ಅದ, ನಿಮಗೆ ಏನು ಅನ್ನಿಸ್ತದಲ್ಲ ಮನಸ್ಸಿಗೆ ಒಂದು ಮಾತಾಡಿ ಪೋಸ್ಟ್ ಮಾಡಿರಿ, ನಿಮ್ಗೆ ಯಾರು ಏನೂ ಅನ್ನಲ್ಲ. ಇನ್ನೊಂದು ಹೇಳ್ತೀನಿ ಕೇಳಿರಿ, ನೀವು ಗೊತ್ತಿರೋದು ನಿಮ್ಮ ಊರಾಗ ಅಷ್ಟೇ, ನಿಮ್ಮ ತಾಲೂಕದಾಗ ಅಷ್ಟೇ, ಬೇರೆ ಕಡೆ ನೀವು ಎಲ್ಲಿ ಗೊತ್ತಿಲ್ಲ. ಇಲ್ಲ ನಾ ಬೆಂಗಳೂರಾಗ ಬಂದು ನಿಂತ್ಕೊಂಡು ವಿಡಿಯೋ ಮಾಡ್ಕತ್ತೀನಿ ಅಂತಂದ್ರೆ ಆಜು ಬಾಜುದವ್ರು ಎಲ್ಲರೂ ನೋಡಿ ಹೋಗತ್ತಾರೆ, ನನಗೆ ಯಾರೂ ಗೊತ್ತಿಲ್ಲ. ಹಾಗೆ ನೀವು ತಿಳ್ಕೊರಿ, ನಿಮ್ಮ ಊರಾಗ ಹೊಲ್ದವ್ರೆ ಹೋಗಿ ನಿಂದಿರ್ತೀರಿ, ಎಲ್ಲರ ಒಂದು ಕಡೆ ಹೋಗಿ ನಿಂತು ಪ್ರತಿಯೊಬ್ಬರು ಮೊಬೈಲ್ ತಂದು ವಿಡಿಯೋ ಮಾಡಿ ಈ ಒಂದು ವಿಷಯದ ಬಗ್ಗೆ ವಾಯ್ಸ್ ರೈಸ್ ಮಾಡಿರಿ. ಕ್ರಿಯೇಟರ್ಸ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಪ್ರತಿಯೊಬ್ಬ ನಾಗರಿಕನು ಮಾಡ್ಬೋದು, ಪ್ರತಿಯೊಬ್ಬರು ವಿಡಿಯೋ ಮಾಡಿ ಹಾಕೋದು ಬರ್ರಿ ನೀವು. ಈಗ ನ್ಯೂಸ್ ಚಾನಲ್ದವ್ರು ಬಿಟ್ಬಿಡ್ರಿ, ಇನ್ಸ್ಟಾಗ್ರಾಮ್ ಅದ, ಯೂಟ್ಯೂಬ್ ಅದ, ಫೇಸ್ಬುಕ್ ಅದ, ಎಲ್ಲರೂ ಪೋಸ್ಟ್ ಮಾಡ್ತಾ ಬರ್ರಿ, ಸೆಕ್ಕಂಗೆ ನೈಜ ಘಟನೆ ಪೋಸ್ಟ್ ಮಾಡ್ತಾ ಬರ್ರಿ. ನಾ ಇನ್ನೊಂದು ಏನಾದರೂ ಹೆಚ್ಚು ಕಡೆ ಮಾತಾಡಿದಂದ್ರೆ ಕ್ಷಮೆ ಇರಲಿ, ನಾನು ಏನು ತಿಳಿತು ಅಷ್ಟೇ ಮಾತಾಡಿದ್ದೀನಿ. ಓಕೆ ಸ್ನೇಹಿತರೆ, ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಬಾಯ್ ಬಾಯ್.